ಇದರ ನಡುವೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದ ಪ್ರಕರಣ ಏನಿದೆ, ಇವತ್ತು ಬೆಳಗ್ಗೆ 11 ಗಂಟೆಗೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆ ಇಡಿ. ಶಾಂತಿನಗರದ ಇಡಿ ಕಚೇರಿಗೆ ಬನ್ನಿ ಅಂತ. ಬಂಧನದ ಭೀತಿಯನ್ನು ಬಸನಗೌಡ ದದ್ದಲ್ ಎದುರಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇರಲಿಲ್ಲ. ಕಣ್ಣಾಮುಚ್ಚಲೆ ಆಡ್ತಾ ಇದ್ದಾರಾ, ಬಂಧನಕ್ಕೆ ಎದುರುಕೊಂಡು, ಇಡಿ ತನಿಖೆಗೆ ಎದುರುಕೊಂಡು ಅನ್ನುವ ಪ್ರಶ್ನೆಗಳಿತ್ತು. ಇದರ ನಡುವೆ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕ್ಕೆ ನೋಟಿಸ್ ಸಿಕ್ಕಿದೆ. ಹೋಗ್ತಾರಾ ಅಥವಾ ಇಲ್ವಾ ಕುತೂಹಲ ಮೂಡಿಸ್ತಾ ಇದೆ. ನಾಗೇಂದ್ರ ಅವ್ರನ್ನ ಈಗ ಆಲ್ರೆಡಿ ಇಡಿ ಬಂಧಿಸಿದೆ. ಒಂದು ವಿಚಾರಣೆಯನ್ನು ಕೂಡ ಆರಂಭ ಮಾಡಿದೆ. ಇದರ ನಡುವೆ ಆ ನಿಗಮದ ಅಧ್ಯಕ್ಷರೇ ದದ್ದಲ್ ಅಲ್ವಾ, ಇವರ ಗಮನಕ್ಕೆ ಹೋಗದೆ 100 ಕೋಟಿ ಅವ್ಯವಹಾರ ಆಗೋಕ್ಕೆ ಹೇಗೆ ಸಾಧ್ಯ ಆಯಿತು? ಇವರ ಪಾತ್ರ ಏನು ಇದರಲ್ಲಿ? ಇವರ ಜೊತೆಗೆ ಪ್ರಭಾವಿಗಳ ಕೈವಾಡ ಇದೆಯಾ? ಇವೆಲ್ಲವೂ ಕೂಡ ನಾಗೇಂದ್ರ ಮತ್ತು ದದ್ದಲ್ ಅವರೇ ಬಾಯ್ಬಿಡಬೇಕಾಗಿರೋ ವಿಚಾರ. ಹಾಗಾಗಿ ನಾಗೇಂದ್ರ ಅವ್ರದ್ದಾಯಿತು ಸರದಿ, ಇದೀಗ ದದ್ದಲ್ ಅವರ ಸರದಿ ಬಂದು ನಿಂತಿದೆ. 11 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಶಾಂತಿನಗರದ ಇಡಿ ಆಫೀಸ್ಗೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಹಾಜರಾಗ್ತಾರಾ ಅಥವಾ ಇಲ್ವಾ ಒಂದು ಪ್ರಶ್ನೆ. ಹಾಜರಾದರೂ ಕೂಡ ಬಂಧನದ ಭೀತಿಯನ್ನು, ಈಗ ನಾಗೇಂದ್ರ ಅವರ ರೀತಿಯಲ್ಲೇ ಇವ್ರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ನೋಡಬೇಕು ಇವತ್ತು 11 ಗಂಟೆ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣದಲ್ಲಿ ಅಂತ. ಬಹುಕೋಟಿ ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣ, ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ. 180 ಕೋಟಿಗಿಂತಲೂ ಹೆಚ್ಚಿನ ಹಣ ಅಕ್ರಮವಾಗಿ ಬೇರೆ ಬೇರೆಯವರಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧೀಕ್ಷಕರೊಬ್ಬರು ಸುಸೈಡ್ ಮಾಡ್ಕೊಂಡಿದ್ರು. ಅದಾದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂತು. ಈ ವಾಲ್ಮೀಕಿ ಕೇಸ್ ಜಟಾಪಟಿ ಯಾಕೋ ಇಲ್ಲಿಗೆ ನಿಲ್ಲೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ನಿನ್ನೆ ವಿರೋಧ ಪಕ್ಷದವರು ಕೂಡ ಒಂದು ಪ್ರೊಟೆಸ್ಟ್ ಮಾಡಿಬಿಟ್ರು. ವಿಧಾನಸೌಧದವರೆಗೂ ಕೂಡ ರ್ಯಾಲಿ ಮಾಡ್ತೀವಿ ಅಂತ ಮುಂದಾದರು. ಇದರ ನಡುವೆ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂಥೇಳಿ ಇದೀಗ ಇಡಿ ಅಧಿಕಾರಿಗಳು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ರೆಸ್ಪಾಂಡ್ ಮಾಡಿ ವಿಚಾರಣೆಗೆ ಹಾಜರಾಗ್ತಾರ. ಒಂದು ವೇಳೆ ಹಾಜರಾದ ತಕ್ಷಣ ಎಲ್ಲವೂ ಮುಗೀತು ಅನ್ನೋಂಗಿಲ್ಲ, ಅವರಿಗೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ.